ಎಲ್ಲ ಕರುನಾಡ ಜನರಿಗೆ ಶ್ರುತಿ ಜೈನ್ ಮಾಡ್ತಿರುವಂತ ನಮಸ್ಕಾರಗಳು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದೀರಾ, ಹಾಗೇನೆ ಹೈಯೆಸ್ಟ್ ಸ್ಕೋರ್ ಮಾಡಿ ನಿಮ್ಮ ಡ್ರೀಮ್ ಅನ್ನ ಕ್ಯಾಚ್ ಮಾಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ. ಹಾಗಾದ್ರೆ ಅದಕ್ಕೆಲ್ಲ ಉತ್ತರವನ್ನ ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ಕೊಡ್ತಾ ಇದ್ದೀವಿ. ನಿಮ್ಮ ಕನಸನ್ನ ಸಾಕಾರಗೊಳಿಸುವಂತ ಸಂಸ್ಥೆ ಡೆಲ್ಲಿಯಲ್ಲಿದೆ, ಅದುವೇ ಆಕಾಶ್ ಬೈಜುಸ್ ಕ್ಯಾಂಪಸ್. ಸೊ ಈ ಕ್ಯಾಂಪಸ್ ಅಲ್ಲಿ ಮೋರ್ ದನ್ 80,000 ಸ್ಟೂಡೆಂಟ್ಸ್ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ಅಷ್ಟರ ಮಟ್ಟಿಗೆ ಎಜುಕೇಶನ್ ಕ್ವಾಲಿಟಿ ಇದೆ. ಹಾಗಾಗಿ ಇದೇ ಒಂದು ಕ್ಯಾಂಪಸ್ ಅಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ನೀಟ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರುವ ನಮ್ಮ ರಾಜ್ಯದ ರಾಜಧಾನಿಯ ಹುಡುಗ ನಮ್ಮ ಜೊತೆಗಿದ್ದಾರೆ, ಋಷಿಕೇಶ್. ಹಾಯ್, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ನಾನು ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್, ನೀಟ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದೀರಾ. ಹೇಗೆ ಆಕಾಶ್ ಜೊತೆ ಜರ್ನಿ ಹೇಗಿತ್ತು ನಿಮ್ದು? ಆಕಾಶ್ ಒಟ್ಟಿಗೆ ನಮ್ಮ ಈ ಪ್ರಯಾಣ ತುಂಬಾ ಚೆನ್ನಾಗಿತ್ತು ಮೇಡಮ್. ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಸಂತೋಷ ಆಗುತ್ತೆ. ನಾನು ಆಕಾಶ್ಗೆ 11ನೇ ಕ್ಲಾಸಲ್ಲಿ ಇದ್ದಾಗ ಸೇರಿದ್ದೆ. 10ನೇ ಕ್ಲಾಸಲ್ಲಿ ಆಂಥೆ ಪರೀಕ್ಷೆಯನ್ನು ಬರೆದು ಅದರಲ್ಲಿ 19ನೇ ರ್ಯಾಂಕ್ ಪಡೆದಿದ್ದೆ. ಮತ್ತೆ ಆಗ ನಾನು ನನ್ನ ಮನೆಯ ಹತ್ತಿರದ ಸೆಂಟರಿಗೆ ಹೋಗಿ ಅವರು ಎಲ್ಲನೂ ಹೇಳಿದ್ರು, ಪರೀಕ್ಷೆ ಹೇಗಾಗತ್ತೆ, ಕ್ಲಾಸಸ್ ಹೇಗಾಗತ್ತೆ ಅಂತ. ಮತ್ತೆ ಆಗ ಈ ಆಕಾಶ್ ಬೈಜುಸ್ ತುಂಬಾ ಚೆನ್ನಾಗಿದೆ, ಇಲ್ಲೇ ಹೋಯ್ಕೊಂಡು ನಾವು ಒಂದು ಡಾಕ್ಟರ್ ಆಗ್ಬೇಕಂತ ನನ್ಗೆ ಆಸೆ ಇತ್ತು, ನಮ್ಮ ತಂದೆ ತಾಯಿಯಂದರಿಗೆ ಆಸೆ ಇತ್ತು. ಅದಕ್ಕೆ 2 ವರ್ಷ ನಾನು ಆಕಾಶಲ್ಲಿ ಮೆಡಿಕಲ್ ಅಂತ ಕಲ್ತಿದ್ದೆ. ಓಕೆ, ಈಗ ಕರ್ನಾಟಕದಲ್ಲಿ ಆಕಾಶನ ನಿಮಗೆ ಫಸ್ಟ್ ಯಾರು ರೆಫರ್ ಮಾಡಿದ್ರು? ನಿಮಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಚೆನ್ನಾಗಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅಂತ? 10ನೇ ಕ್ಲಾಸ್ ಮೊದಲೇನೆ ನಮಗೆ ಆಕಾಶ್ ಬಗ್ಗೆ ಗೊತ್ತಿತ್ತು ಮೇಡಮ್. ತುಂಬಾ ಜಾಗದಲ್ಲಿ ನಾವು ಕೇಳಿದ್ವಿ, ನ್ಯೂಸ್ ಪೇಪರಲ್ಲಿ ಅವ್ರದ್ದು ನೋಡಿದ್ವಿ. ಮತ್ತೆ ನನ್ನ ಸೀನಿಯರ್ಸ್, 2 ವರ್ಷದ ಸೀನಿಯರ್ಸ್ ಆಕಾಶಲ್ಲಿ ಓದ್ತಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಆಕಾಶ್ ಬಗ್ಗೆ ಎಲ್ಲ ಮಾಹಿತಿ ತೆಗೆದ್ವಿ ನಾವು. ಮತ್ತೆ ಅವ್ರು ಹೇಳಿದ್ರು ಆಕಾಶ್ ತುಂಬಾ ಚೆನ್ನಾಗಿದೆ ಅಂತ, ಅವರಿಗೆ ತುಂಬಾ ಚೆನ್ನಾಗಿ ಕಲಿಸ್ತಾರೆ ಅಂತ. ಆಗ ನಮಗೂ ಗೊತ್ತಾಯ್ತು ಆಕಾಶೇ ನಮ್ಗೆ ಬೇಕಾಗಿದೆ ಅಂತ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ? ಯಾಕಂದ್ರೆ ರುಟೀನ್ ಜೊತೆ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು? ಟೈಮ್ ಟೇಬಲ್ ಹಾಕೊಂಡು ಸಿಸ್ಟಮೆಟಿಕ್ ಆಗಿ ಹೆಂಗೆ ಸ್ಟಡಿ ಮಾಡ್ತಾ ಇದ್ರಿ? ಅದು ಪರಿಸ್ಥಿತಿ ಬೇರೆ ಆದಂಗೆ ನಾನು ಟೈಮ್ ಟೇಬಲ್ ಅನ್ನ ಬೇರೆ ಮಾಡ್ಕೋತಿದ್ದೆ. ಪರೀಕ್ಷೆ ಬಂದಂಗೆ ನಾನು ಸ್ವಲ್ಪ ಹೆಚ್ಚು ಹೊತ್ತು ಓದ್ತಿದ್ದೆ, ಮತ್ತೆ ಹೆಚ್ಚು ರಿವಿಷನ್ ಮಾಡಲಿಕ್ಕೆ ನಾನು ಹೊತ್ತು ಕೊಡ್ತಿದ್ದೆ. ಮತ್ತು ಇಲ್ದಿದ್ರೆ ಓದೋದು, ಮತ್ತೆ ನಮ್ಮ ಪುಸ್ತಕದಲ್ಲಿ ಏನು ಪ್ರಶ್ನೆಗಳಿದೆ ಅದನ್ನ ಸಾಲ್ವ್ ಮಾಡೋದು, ನ್ಯೂಮರಿಕಲ್ಸ್ ಮತ್ತೆ MCQ, ಪಾಸ್ಟ್ ಇಯರ್ ಕ್ವೆಶನ್ಸ್ ಎಲ್ಲ ಸರಿಯಾಗಿ ಮಾಡ್ತಿದ್ದೆ. ಅದು ಕಲಿಸ್ತಾ ನಂತರನೇ ಮಾಡ್ತಿದ್ದೆ. ತುಂಬ ತಡ ಮಾಡ್ಕೊಂಡಿದ್ದ ನಂತರ ಮಾಡ್ತೀನಿ ಅಂತ ಯಾವಾಗಲೂ ಅಂದ್ಕೊಂಡಿಲ್ಲ ನಾನು. ಅದರಿಂದ ನನಗೆ ಎಲ್ಲ ಕಾನ್ಸೆಪ್ಟ್ಸ್ ಸರಿಯಾಗಿ ಅರ್ಥ ಆಯಿತು, ಮತ್ತು ಸರಿಯಾಗಿ ನೆನಪು ಇಟ್ಕೊಳ್ಳಿಕ್ಕೂ ಆಯ್ತು ನನಗೆ. ಅಂದ್ರೆ ಪ್ರತಿದಿನ ಟೈಮ್ ಟೇಬಲ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಓದ್ತಾ ಇದ್ರಿ. ಟೀಚರ್ಸ್ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ಹೆಂಗೆ ಹೇಳ್ಕೊಡ್ತಾರೆ ಇಲ್ಲಿ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್. ಅಂದ್ರೆ ನಮ್ಗೆ ಏನು ಒತ್ತಡ ಇರದೆ ಹಂಗೆ ಕಲಿಸ್ತಾರೆ ಅವರು. ಆಕಾಶ್ ಸೇರುವಾಗ ನನಗೆ ಅನ್ಸಿತ್ತು ಇಲ್ಲಿ ತುಂಬಾ ಒತ್ತಡ ಇರುತ್ತೆ, ಮತ್ತೆ 2 ವರ್ಷ ಪ್ರತಿ ದಿವಸ ಓದ್ಬೇಕು, ನಮ್ಗೆ ಏನು ರಿಲ್ಯಾಕ್ಸೇಷನ್ಗೆ ಹೊತ್ತಿರೋದಿಲ್ಲ, ಬೇರೆ ಯಾವುದಕ್ಕೂ ಹೊತ್ತಿರೋದಿಲ್ಲ ಅಂತ. ಆದ್ರೆ ಸೇರಿದ ನಂತರ ಗೊತ್ತಾಯ್ತು ಅಷ್ಟೇ, ಹಾಗೆ ಏನಿಲ್ಲ. ತುಂಬಾ ಕಂಫರ್ಟೇಬಲ್ ಮತ್ತೆ ಎಂಜಾಯಬಲ್ ಆಗಿ ಮಾಡ್ತಿದ್ರು ಎಲ್ಲ ಟೀಚರ್ಸ್, ಮತ್ತೆ ಪೂರಾ ಆಕಾಶ್ ಬೈಜುಸ್ ಪೂರಾ ಟೀಮ್ ಆ ಥರ ಆಗುವಂತಂಗೆ ಮಾಡಿದ್ರು. ಮತ್ತೆ ನನಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಓಕೆ, ನಿಮ್ದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನನಗೆ ಯಾವಾಗಲೂ ಬಯಾಲಜಿನೇ ಹೆಚ್ಚು ಇಷ್ಟ ಇತ್ತು. 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಇರುವಾಗಲಿಂದ ನನಗೂ ಇಲ್ಲಿವರೆಗೆ ಬಯಾಲಜಿನೇ ತುಂಬ ಇಷ್ಟ. ಮತ್ತು ಆಗಲೇ ನನಗೆ ಡಾಕ್ಟರ್ ಆಗಬೇಕಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಡಾಕ್ಟರ್ ಅಂದರೆ ಅದರಲ್ಲಿ ನಾನು ಇನ್ನೂ ಫುಲ್ ಡಿಸೈಡ್ ಮಾಡಲ್ಲ ಏನಾಗಬೇಕಂತ, ಆದರೆ ಕಾರ್ಡಿಯಾಲಜಿಸ್ಟ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ನಾನು ಕೇಳಿದ್ದೆ ಋಷಿಕೇಶ್ಗೆ ಆಕಾಶ್ ಅಂದರೆ ಸೆಕೆಂಡ್ ಹೋಮ್ ಥರ ಫೀಲ್ ಇದೆ ಅಂತ. ಸೊ ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ, ಟೀಚರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಕೂಡ ಒಂದು ಹೋಮ್ಲಿ ಫೀಲ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಖಂಡಿತ ಮೇಡಮ್. ಅಂದರೆ ನಾನು ಹೇಳ್ದಂಗೆ ನನಗೆ ಏನು ಸ್ಟ್ರೆಸ್ ಅನಿಸ್ಲಿಲ್ಲ, ಪ್ರೆಷರ್ ಅನಿಸ್ಲಿಲ್ಲ, ಮತ್ತು ತುಂಬ ಎಂಜಾಯಬಲ್ ಆಗಿತ್ತು. ಎಲ್ಲ ಟೀಚರ್ಸ್ ನಮಗೆ ಯಾವಾಗಲೂ ಏನಾದರೂ ಡೌಟ್ ಇದ್ದರೆ ಅವರು ತಕ್ಷಣ ಕ್ಲಾರಿಫೈ ಮಾಡ್ತಿದ್ರು, ತುಂಬ ಅಪ್ರೋಚಬಲ್ ಆಗಿದ್ರು. ಮತ್ತು ಅದರಿಂದ ಒಂದು ಸೆಕೆಂಡ್ ಹೋಮ್ ತರ ಅನ್ಸಿತ್ತು, ತುಂಬಾ ಕಂಫರ್ಟೇಬಲ್ ಅನ್ಸಿತ್ತು. ಓಕೆ, ಇನ್ನು ಕ್ಲಾಸಸ್ ಎಲ್ಲ ಯಾವ ತರ ನಡೀತದೆ ನಿಮಗೆ? ನೀವು ಹೇಳಿದ್ರೆ ಆನ್ಲೈನ್ ಅಲ್ಲೇ ಅಂತ. ಸೊ ಪ್ರತಿ ದಿವಸನೂ 8 ಅವರ್ಸ್ ಫೋನ್ ಮುಂದೆ ಕುತ್ಕೊಂಡು ಕ್ಲಾಸಸ್ ಕೇಳೋದು ಸ್ವಲ್ಪ ಟಾರ್ಚರ್ ಅಂತ ಅನ್ಸುತ್ತೆ ಅಲ್ವಾ? ಸೊ ಇಲ್ಲಿ ಹೆಂಗ್ ಕ್ಲಾಸಸ್ ಆಗ್ತಾ ಇತ್ತು ಆನ್ಲೈನ್ ಅಲ್ಲಿ? ಈ ತರ 8 ತಾಸು ಏನಿರ್ಲಿಲ್ಲ ಮೇಡಮ್, ಓನ್ಲಿ 3 ತಾಸು ಮಾತ್ರ ಇತ್ತು ಪ್ರತಿ ದಿವಸ. ವಾರದಲ್ಲಿ 5 ದಿವಸ, ಪ್ರತಿ ದಿವಸ 3 ತಾಸು. ಹಾಗೆ ಆ 3 ತಾಸಲ್ಲಿ ನಾನು ಲ್ಯಾಪ್ಟಾಪ್ ಮುಂದೆ ಕೂತ್ಕೊತಿದ್ದೆ ಸಹಜ ಅದು. ಆದ್ರೆ ನಾನು ಡಿಸ್ಟ್ರಾಕ್ಟ್ ಆಗದೆ ಇರುವಂಗೆ ಪೂರ ಪ್ರಯತ್ನ ಪಟ್ಟಿದ್ದೆ. ಅಂದ್ರೆ ಪೂರ ಗಮನ ಇರ್ಲಿ ಕ್ಲಾಸ್ ಮೇಲೆ ಅಂತ ಆ ಥರದ ಪ್ರಯತ್ನ ಮಾಡಿದ್ದೆ ನಾನು. ಶುರುವಲ್ಲಿ ಸ್ವಲ್ಪ ಕಷ್ಟ ಇತ್ತು ನನಗೆ, ಯಾಕಂದ್ರೆ ಅದರ ಅಭ್ಯಾಸ ಇರಲಿಲ್ಲ ನನಗೆ. ನಾನು ಎಲ್ಲ ಆಫ್ಲೈನ್ ಟೀಚಿಂಗಿಗೆ ನಾವು ಅಭ್ಯಾಸ ಆಗಿದ್ವಿ. ಆದ್ರೆ 1 ತಿಂಗಳು ಸುಮಾರಲ್ಲಿ ನಾನು ಅಭ್ಯಾಸ ಆಗ್ಬಿಟ್ಟೆ. ಅದರ ನಂತರ ಆನ್ಲೈನ್ ಕ್ಲಾಸೇ ನಮಗೆ ತುಂಬಾ ಕಂಫರ್ಟೇಬಲ್ ಅನ್ಸಿತ್ತು. ಯಾಕಂದ್ರೆ ಈಗ ಆಫ್ಲೈನ್ ಕ್ಲಾಸ್ ಅಲ್ಲಿ ನಿಮ್ಮೆಲ್ಲ ಆಕ್ಟಿವಿಟೀಸ್ ಟೀಚರ್ಸ್ ಗೊತ್ತಿರುತ್ತೆ, ಬಟ್ ಆನ್ಲೈನ್ ಅಲ್ಲಿ ಸ್ಟೂಡೆಂಟ್ಸ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸ್ಟೂಡೆಂಟ್ಸ್ ನಿಮ್ಮನ್ನ ಹೇಗೆ, ಟೀಚರ್ಸ್ ನಿಮ್ಮನ್ನ ಹೇಗೆ ಯಾವ ತರ ಅಟ್ರಾಕ್ಟ್ ಮಾಡ್ತಿದ್ರು?
ಅವ್ರು ಕಲಿಸೋ ರೀತಿನೇ ಅದೇ ತರ ನಮ್ಗೆ ಡಿಸ್ಟ್ರಾಕ್ಟ್ ಆಗ್ಬೇಕಂತ ಅಂದ್ಕೊಂಡ್ರೆ ನಮ್ಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದ್ರ ಮೇಲೆ ಪೂರಾ ಗಮನ ಕೊಟ್ಕೊಂಡಿರ್ತೀವಿ. ಮತ್ತೆ ಪ್ರತಿ ಕ್ಲಾಸ್ ಒಂದೊಂದ್ ತಾಸು ಇರ್ತಿತ್ತು, ಆದ್ರೆ ಒಂದ್ ತಾಸು ಕಳೆದೋಯ್ತಂತ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ತರ ಆನಂದದಾಯಕ ಎಂಜಾಯಬಲ್ ಆಗಿತ್ತು ನಮ್ಗೆ. ಮತ್ತೆ ನಮ್ಗೆ ಆ ವಿಷಯ ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಿರ್ಲಿ, ಬಯಾಲಜಿ ಆಗಿರ್ಲಿ ನಮ್ಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಮೊದಲು ಚೂರು ಕಷ್ಟ ಅನ್ಸ್ತಿದ್ರು, ನಂತರ ಸುಲಭ ಇದೆ ಅಂತ ಅನ್ಸ್ಲಿಕ್ಕೆ ಶುರು ಆಯ್ತು ನಮ್ಗೆ. ಸೊ ಇದೇ ಆಕಾಶ್ ಬೈಜೂಸ್ ಸ್ಪೆಷಾಲಿಟಿ ಇದು. ಆಕಾಶ್ ಬೈಜೂಸ್ ಎಷ್ಟು ಎಲ್ಲ ಟ್ರೈನಿಂಗ್ ಕೋಚಿಂಗ್ ಸೆಂಟರ್ಗೆ ಕಂಪೇರ್ ಮಾಡಿದಾಗ ಯೂನಿಕ್ ಅಂತ ಅನ್ಸುತ್ತೆ. ಈ ಯೂನಿಕ್ನೆಸ್ ಅನ್ನು ಯಾವ ತರ ಡಿಫೈನ್ ಮಾಡ್ತೀರಾ? ಆ ಯುನಿಕ್ನೆಸ್ ಅಂದ್ರೆ ಮೊದಲನೇ ಮಾತು ಕಂಫರ್ಟ್. ನಮಗೆ ಏನು ಒತ್ತಡ ಇರದೇ ಇರುವಂಗೆ ಅವರು ನೋಡ್ಕೊಂಡಿದ್ರು. ಮತ್ತೆ ಅವ್ರು ಕಲಿಸೋ ರೀತಿ ಆ ಥರ. ಮತ್ತೆ ಆಫ್ಲೈನ್ ಟು ಆನ್ಲೈನ್ ಶಿಫ್ಟ್ ಸಹ ಅವರು ಬಹಳ ವೇಗವಾಗಿ ಮಾಡಿದ್ರು. ಮತ್ತೆ ನಾನು ಹೇಳ್ದಂಗೆ ನನಗೆ ತುಂಬಾ ಬಹಳ ಅಭ್ಯಾಸ ಆಗೋಯ್ತು, ಅದಕ್ಕೆ ರೂಢಿ ಆಗೋಯ್ತು. ನನಗೆ ಏನು ಡಿಸ್ಕಂಫರ್ಟ್ ಅನಿಸ್ಲಿಲ್ಲ. ಇದೇ ಆಕಾಶ್ ಬೈಜೂಸ್ ಯೂನಿಕ್ ಅಂತ ಹೇಳ್ಬೋದು ಈ ಥರ. ಓಕೆ, ಇನ್ನು ಅಪ್ಪ ಅಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮಗೆ? ಬಹಳ ಸಪೋರ್ಟಿವ್ ಆಗಿದ್ರು ಮೇಡಮ್. ಅಂದರೆ ನನಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕಿ ಬಿದ್ದಾಗ ಬೇಜಾರಾಗ್ತಿತ್ತು ಸಹಜ. ಆದರೆ ಅವರು ನನಗೆ ಮೋಟಿವೇಟ್ ಮಾಡ್ತಿದ್ರು, ಇನ್ನು ಬೇಜಾರು ಮಾಡ್ಕೊಳ್ಬೇಡ, ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಅವರು ನನಗೆ ತಿಳಿಸಿದ್ರು. ನನಗೂ ಅರ್ಥ ಆಯಿತು ನಂತರ, ತಪ್ಪು ಯಾರು ಆ ಥರ ಇಲ್ಲ, ತಪ್ಪು ಮಾಡದೇ ಇರುವವರು. ಅದಕ್ಕೆ ಎಲ್ಲರೂ ತಪ್ಪು ಮಾಡ್ತಾರೆ, ಮತ್ತೆ ಕೊನೆವರೆಗೂ ತಪ್ಪು ಮಾಡ್ತಾರೆ. ಆದರೆ ಏನು ಬಹಳ ಮುಖ್ಯವಾದಂದರೆ ಆ ತಪ್ಪಿಂದ ಕಲ್ತ್ಕೊಳ್ಬೇಕು. ಮತ್ತೆ ಹೆಚ್ಚು ತಪ್ಪು ಮಾಡಿದ್ರೆ ನಾವು ಪರೀಕ್ಷೆಯಲ್ಲಿ ಆ ತಪ್ಪನ್ನು ಮತ್ತೆ ರಿಪೀಟ್ ಮಾಡೋದಿಲ್ಲ ಅಂತ ನಾವು ನಮ್ಮಲ್ಲಿ ನಂಬ್ಕೊಳ್ಬೇಕು. ಇನ್ನು ಆಕಾಶ್ ಕ್ಯಾಂಪಸ್ ಬಗ್ಗೆ ಹೇಳೋದು ಅಂತ ಆದರೆ, ಆಕಾಶ್ ಕ್ಯಾಂಪಸ್ ಬಹಳ ದೊಡ್ಡವಾಗಿದೆ ಮೇಡಮ್. ನನಗೆ ಹೆಚ್ಚು ಏನು ನೋಡಲಿಕ್ಕೆ ಸಿಕ್ಕಿಲ್ಲ, ಯಾಕೆಂದರೆ ನಾನು 2 ವರ್ಷ ಆನ್ಲೈನ್ ಇದ್ದಿದ್ದೆ. ನಾನು ಬರೀ 3 ತಿಂಗಳು ಸುಮಾರು ಪ್ರತಿ ದಿವಸ ಪರೀಕ್ಷೆ ಬರಲಿಕ್ಕೆ ಬರ್ತಿದ್ದೆ ಸೆಂಟರಿಗೆ. ಆದರೆ ಆ ಕ್ಲಾಸ್ ರೂಮ್ ತುಂಬ ಚೆನ್ನಾಗಿದೆ. ಮತ್ತು ನಾವು ಪೂರಾ ಗಮನ ಕೊಡ್ತೀವಿ, ಆ ಥರದ ಕ್ಲಾಸ್ ರೂಮ್ ಅದು. ಓಕೆ, ಇನ್ನು ಎಜುಕೇಷನ್ ಜೊತೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಫೋಕಸ್ ಕೊಡ್ತಾರೆ ಅಂತ ಕೇಳಲ್ಪಟ್ಟೆ ಆಕಾಶಿಂದ. ಯಾವ ಥರ ಕೊಡ್ತಾರೆ ಅಲ್ಲಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ? ಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆ. ಆದರೆ ನಾನು ಅದರಲ್ಲಿ ಹೆಚ್ಚು ಸೇರ್ಕೊಂಡಿಲ್ಲ. ಓಕೆ, ಸೊ ಈಗ ಪ್ರೆಷರನ್ನು ಹ್ಯಾಂಡಲ್ ಮಾಡೋದು ಹೇಗೆ? ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗೋದು ಅಂತ ಹೇಳಿದ್ರೆ ಪ್ರೆಷರ್ ಇರುತ್ತೆ, ಮತ್ತು ಈ ಆನ್ಲೈನಲ್ಲಿ ಕ್ಲಾಸ್ ಕೇಳೋದು ಅಂತ ಹೇಳಿದ್ರೆ ಹೆಚ್ಚು ಜನ ಇಷ್ಟಪಡೋದಿಲ್ಲ, ಕಿರಿಕಿರಿ ಆಗುತ್ತೆ ಅಂತ ಅನ್ಕೋತಾರೆ. ಸೊ ಎಲ್ಲ ಕಾನ್ಸಂಟ್ರೇಷನ್ನ ಅದ್ರ ಮೇಲೆ ಇಟ್ಟುಕೊಂಡು ಕೆಲಸ ಮಾಡೋದು ಹೇಗೆ? ಅದ್ರ ಜೊತೆ ಸಿಸ್ಟಮ್ಯಾಟಿಕ್ ಆಗಿ ಟೈಮ್ ಟೇಬಲ್ ಹಾಕ್ಕೊಂಡು ಹೆಂಗೆ ಕೆಲಸ ಮಾಡಬೇಕಾಗುತ್ತೆ, ಹೆಂಗೆ ನಾವು ಕಲಿಬೇಕಾಗತ್ತೆ? ಮೊದಲು ಈಗ ಡಾಕ್ಟರ್ ಆಗ್ಬೇಕಂತಾನೆ ಯಾರಾದರೂ ಡಿಸೈಡ್ ಮಾಡಿದ್ರೆ, ಅಥವಾ ಡಾಕ್ಟರ್ ಮಾತ್ರ ಅಲ್ಲ, ಇಂಜಿನಿಯರ್ ಏನಾದರೂ ಆಗಿರಲಿ, ಅದು ಅವ್ರಿಗೆ ಆ ಸರ ಫೋಕಸ್ ಇದ್ರೆ ಖಂಡಿತ ಅವರಿಗೆ ಏನು ಹೆಚ್ಚು ಪ್ರೆಷರ್ ಅನ್ಸೋದಿಲ್ಲ. ಮತ್ತೆ ಮುಖ್ಯವಾದದ್ದು ಏನಂದ್ರೆ ಟೈಮ್ ಟೇಬಲ್ ಮಾಡ್ಕೊಳ್ಬೇಕು, ಅದನ್ನ ಕಟ್ನಿಟ್ಟಾಗಿ ಪಾಲಿಸಬೇಕು. ಮತ್ತೆ ಏನಾದರೂ ಡೌಟ್ ಇದ್ರೆ ಅದನ್ನ ತಕ್ಷಣವಾಗಿ ಕ್ಲಿಯರ್ ಮಾಡಬೇಕು, ಇನ್ನು ಹೆಚ್ಚು ಇಟ್ಕೊಳ್ಬಾರ್ದು. ಯಾಕೆಂದ್ರೆ ಡೌಟ್ ಮನಸ್ಸಲ್ಲಿದ್ರೆ ಹೆಚ್ಚು ಓದ್ಲಿಕ್ಕೆ ಆಗೋದಿಲ್ಲ, ಅದ್ರ ಮುಂದೆ ಓದ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಡೌಟನ್ನು ಕ್ಲಿಯರ್ ಮಾಡೋದು ಬಹಳ ಮುಖ್ಯ. ಇದರಲ್ಲಿ ಟೀಚರ್ಸ್ ಖಂಡಿತ ಮಾಡ್ತಾರೆ, ಅವರು ಯಾವಾಗಲೂ ಅಪ್ರೋಚಬಲ್ ಆಗಿದ್ದಾರೆ. ಮತ್ತೆ ಈಗ ಟೀಚರ್ಸ್ ಅಂತ ಹೇಳಿದ್ರೆ 9 to 5 ಜಾಬ್ ಇರುತ್ತೆ. ಸೊ ಆಕಾಶಲ್ಲಿ ಹೇಗೆ 9 to 5 ಅಷ್ಟೇನ ಆನ್ಸರ್ ಮಾಡ್ತಾರೆ, ಅಥವಾ ಮಿಡ್ ನೈಟಲ್ಲಿ ಕಾಲ್ ಮಾಡಿ ಕ್ವಶನ್ ಕೇಳಿರೋ, ಡೌಟ್ಸ್ ಕೇಳಿರೋ ಕ್ಲಿಯರ್ ಮಾಡ್ತಾರೆ ಹೇಗೆ? ಅದು ಯಾವಾಗಲೂ ಅವ್ರು ಕ್ಲಿಯರ್ ಮಾಡ್ತಾರೆ. ಅವ್ರಿಗೆ ಯಾವಾಗ ಸಾಧ್ಯ ಆಗಿರುತ್ತೆ ಅವ್ರು ಕ್ಲಿಯರ್ ಮಾಡ್ತಾರೆ. ಕೆಲವೊಂದ್ಸಲ ಅವರಿಗೂ ತುಂಬ ಕ್ಲಾಸಸ್ ಇರುತ್ತೆ ಸಹಜ. ಅದು ತುಂಬ ಅಂದರೆ ನಮ್ಮ ಕ್ಲಾಸ್ ಮಾತ್ರ ಅಲ್ಲ, ಒಂದು 5-6 ಕ್ಲಾಸ್ ಇರ್ಬೋದು. ಆದರೂ ಅವರಿಗೆ ಯಾವಾಗ ಒಂದು ಸ್ವಲ್ಪ ಹೊತ್ತು ಸಿಕ್ಕತ್ತೆ ಆಗ ಅವರು ಕ್ಲಿಯರ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಮತ್ತೆ ಕಾಲ್ಗಿಂತ ಹೆಚ್ಚು ಮೆಸೇಜ್ ಮಾಡ್ಬೇಕಂತ ನಾನು ಹೇಳ್ತೀನಿ ಅವರಿಗೆ. ಅವ್ರು ಬಿಸಿ ಇರಬಹುದು, ಕ್ಲಾಸಲ್ಲಿ ಇದ್ರೆ ಸುಮ್ಮನೆ ಕಾಲ್ ಮಾಡಬಾರ್ದು, ಮೆಸೇಜ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಮೆಸೇಜ್ ಮಾಡಿದ್ರೆ ಅವರಿಗೆ ಯಾವಾಗ ಹೊಸಿಗದೆ ಖಂಡಿತ ಅವರು ಉತ್ತರ ಕೊಡ್ತಾರೆ. ಓಕೆ, ಫೈನಲಿ ಈಗ ಕರ್ನಾಟಕದಿಂದ ಆಕಾಶನ್ನ ಸೆಲೆಕ್ಟ್ ಯಾಕೆ ಮಾಡ್ಕೋಬೇಕು? ಡೆಲ್ಲಿ ಇರುವಂತ ಆಕಾಶ್ ಬೈಜೂಸ್ ಕ್ಯಾಂಪಸ್ಗೆ ಕರ್ನಾಟಕದ ಸ್ಟೂಡೆಂಟ್ಸ್ ಯಾಕೆ ಬರಬೇಕು? ಡೆಲ್ಲಿ ಆಗಿರ್ಲಿ ಎಲ್ಲಾದ್ರೂ ಆಗಿರ್ಲಿ, ಆಕಾಶ್ ಬೈಜೂಸ್ ಅಂದ್ರೆ ಆಕಾಶ್ ಬೈಜೂಸ್ ಅವರು ಡೆಲಿವರ್ ಮಾಡೇ ಮಾಡ್ತಾರೆ. ಅಂದ್ರೆ ಆ ಟೀಚಿಂಗ್ ಕ್ವಾಲಿಟಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಇರೋದಿಲ್ಲ. ಅವರು ಖಂಡಿತ ಚೆನ್ನಾಗಿ ಕಲಿಸ್ತಾರೆ, ಮತ್ತೆ ಡೌಟ್ ಅನ್ನ ಯಾವಾಗಲೂ ಕ್ಲಿಯರ್ ಮಾಡ್ತಾರೆ. ಅವರು ತುಂಬ ಟೀಚರ್ಸ್ ಎಲ್ಲರೂ ಸಪೋರ್ಟಿವ್ ಆಗಿರ್ತಾರೆ. ಎಲ್ಲ ಆಕಾಶ್ ಬೈಜೂಸ್ ಟೀಚರ್ ಸಪೋರ್ಟಿವ್ ಆಗಿರ್ತಾರೆ. ಅದಕ್ಕೆ ಡೆಲ್ಲಿ ಆಗಿರ್ಲಿ, ಕರ್ನಾಟಕ ಆಗಿರ್ಲಿ, ಬೇರೆ ಯಾವ ರಾಜ್ಯನೂ ಆಗಿರ್ಲಿ, ಆಕಾಶ್ ಬೈಜೂಸ್ ವಿಲ್ ಡೆಲಿವರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಋಷಿಕೇಶ್ ಅವರಿಗೆ ಆಕಾಶ್ ಬೈಜೂಸ್ ಕ್ಯಾಂಪಸ್ ಸೆಕೆಂಡ್ ಹೋಮ್ ಇದ್ದ ಹಾಗೆ ಫ್ರೆಂಡ್ಲಿ ಆಗಿ ಟೀಚ್ ಮಾಡ್ತಾರೆ. ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ ಅಂಡ್ ನುರಿತ ಉಪನ್ಯಾಸಕರು ಇಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಮತ್ತಿನ್ಯಾಕ್ ತಡ, ಈ ಕೂಡಲೇ ಜಾಯ್ನ್ ಆಗಿ ಆಕಾಶ್ ಬೈಜೂಸ್ ಕ್ಯಾಂಪಸ್ಗೆ. ಮತ್ತಷ್ಟು ಮಾಹಿತಿ ಈ ಕ್ಯಾಂಪಸ್ ಬಗ್ಗೆ ಬೇಕು ಅಂತ ಹೇಳಿದ್ರೆ akash.ac.in ವೆಬ್ಸೈಟ್ಗೆ ಹೋಗಿ ಮತ್ತಷ್ಟು ಇನ್ಫಾರ್ಮೇಶನ್ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. Kids, if you are one of those who dream to get that single digit All India rank in NEET, then take this reality check now and see how far you stand from your dream score in reality. Register for ANTHE using the link given in the description below and thank us later.